ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆಯಿಂದ ಅಂದ್ರೆ ನಾಳೆ ಜುಲೈ 2ನೇ ತಾರೀಕಿಂದ ಬಂದ್ಬಿಟ್ಟು ಓಲಾ, ಊಬರ್, ರಾಪಿಡೋ, ನಮ್ಮ ಯಾತ್ರಿ ಯಾವ್ದ್ರಲ್ಲೂ ಕೂಡ ಅಗ್ರಿಗೇಟರ್ ಕಂಪ್ನಿ ಮುಖಾಂತರವಾಗಿ ಡ್ಯೂಟಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆದೇಶ ಅಂದ್ರೆ ಒಂದು ಲೆಟರ್ ಟೈಪ್ ಆಗಿದೆ ಅಂತೆ. ಸರಿನಾ, ಆ ಲೆಟರ್ ಏನೋ ಸಿಕ್ಕಿಲ್ಲ, ಮೋಸ್ಟ್ಲಿ ನಾಳೆ ರಿಲೀಸ್ ಆಗ್ಬೋದು. ಇದ್ರ ಬಗ್ಗೆ ಈ ಒಂದು ಅಪ್ಡೇಟ್ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೇನ್ ಆಗಿ ನಾಳೆಯಿಂದ ಮೀಟರ್ ಹಾಕೊಂಡೆ ಡ್ಯೂಟಿ ಮಾಡಬೇಕು ಅನ್ನೋದು ರೂಲ್ಸ್ ಮಾಡಿದ್ದಾರೆ. ಸೊ ತುಂಬಾ ಜನ ನನಗೆ ಕಾಲ್ ಮಾಡ್ತಾ ಇದ್ದೀರಾ, ಏನ್ ಬ್ರದರ್ ನಾಳೆಯಿಂದ ಡ್ಯೂಟಿ ಮಾಡಂಗಿಲ್ವಲ್ಲ, ಏನು ಅದ್ರ ಕತೆ, ಏನು ನಿಜನಾ ಸುಳ್ಳ, ಏನು ಅದ್ರ ಬಗ್ಗೆ ನಿಮ್ಮ ಅಪ್ಡೇಟ್ ಏನು ಅಂತ ತಿಳಿಸಿ ಅಂತ ಅಂದ್ಬಿಟ್ಟು ತುಂಬಾ ಮೆಸೇಜ್ಗಳು ಬರ್ತಿದೆ, ಕಾಲ್ಗಳು ಬರ್ತಿದೆ. ಸೊ ಕಾಲ್ ಆನ್ಸರ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಸಾರಿ. ಅದಕ್ಕೋಸ್ಕರನೇ ಇವಾಗ ಈ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ನಾಳೆಯಿಂದ ಡ್ಯೂಟಿ ಅಂದರೆ ಮೇಯ್ನ್ ಆಗಿ ಅವರು ಹಿಡಿತಾ ಇರೋದು ಯಾವುದಕ್ಕೆ ಅಂತ ಅಂದರೆ, ಇಷ್ಟು ದಿನ ಹಿಡಿತಾ ಇದ್ದಿದ್ದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಕೊಂಡು ನಾಳೆಯಿಂದ ಬಂದ್ಬಿಟ್ಟು ಅವರು ಈ ಅಗ್ರಿಗೇಟರ್ ಕಂಪ್ನಿ ಮುಖಾಂತರವಾಗಿ ಡ್ಯೂಟಿ ಮಾಡ್ತಾರ ಅಂತ ಅಂದ್ಬಿಟ್ಟು. ಸೊ ಇದು ಯಾವ ಸೆನ್ಸ್ ಅಂತ ನನಗೆ ಗೊತ್ತಿಲ್ಲ, ಸಡನ್ ಆಗಿ ಈ ತರ ಒಂದು ರೂಲ್ಸ್ ಎಲ್ಲ ರೆಗ್ಯುಲೇಷನ್ ತಗೋ ಬರ್ತಿದ್ದಾರೆ. ಒಳ್ಳೇದೇ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರೋದು ಒಳ್ಳೇದೇ. ಬಟ್ ಏನಂತ ಅಂದ್ರೆ ಎಲ್ಲ ಸಡನ್ ಮಾಡಿದ್ರೆ ಆಗಲ್ಲ. ಆಲ್ರೆಡಿ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಯೂಸ್ಡ್ ಆಗ್ಬಿಟ್ಟಿದೀವಿ. ಸ್ವಲ್ಪ ಕಾಲಾವಕಾಶ ಕೊಟ್ಟು ಒಂದ್ ಸ್ವಲ್ಪ ದಿನ ಬೇಕಾದ್ರೆ ಹಿಡಿದು ಅವ್ರಿಗೆ ಏನ್ ಹೇಳ್ಬೇಕು ಒಂದು ತಿಳಿಸ್ಬಿಟ್ಟು ಇನ್ಮೇಲೆ ಮಾಡಬೇಡ್ರಿ ಅಂತ ನೆಕ್ಸ್ಟ್ ಏನಾದ್ರು ಸಿಗಾಕೊಂಡ್ರೆ ನಾವು ಫೈನ್ ಹಾಕ್ತಿವಿ. ಆ ಥರ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರೆ, ಒಂದ್ 2 ತಿಂಗಳು 3 ತಿಂಗಳು ಟೈಮ್ ಕೊಟ್ಟು ಅವರು ನಿಲ್ಸಿದ್ರೆ ಚೆನ್ನಾಗಿರುತ್ತೆ. ಏಕಾಏಕಿ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ನೋಡೋಣ, ನಾಳೆ ಆ ಲೆಟರ್ ಸಿಕ್ತು ಅಂತಂದ್ರೆ ನಮಗೆ ಕೇಳಿದ್ದೀನಿ, ಸಿಕ್ತು ಅಂತಂದ್ರೆ ಆ ಲೆಟರ್ನ ಇನ್ನೊಂದು ವಿಡಿಯೋ ಮುಖಾಂತರವಾಗಿಯೇ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇಷ್ಟಿರುವಂಥ ಅಪ್ಡೇಟು. ಹಾಗಾದ್ರೆ ಡ್ಯೂಟಿ ಹೇಗೆ ಮಾಡೋದು ಅಂತಂದ್ರೆ, ನಾರ್ಮಲ್ ಆಗಿ ಏನು ಹೇಳಿ, ಇದರಲ್ಲಿ ಅಗ್ರಿಗೇಟರ್ ಮಾಡಂಗಿಲ್ಲ ಅಂತ ಹೇಳಿದಾರಲ್ವಾ. ಸೊ ಎಲ್ಲರೂ ಅದರಲ್ಲೇ ಮಾಡೋದು, ಯಾವುದೇ ಕಾರಣಕ್ಕೂ ಆಗಲ್ಲ. ಮೀಟರ್ ಹಾಕ್ಕೊಳ್ಳಿ, ನೀವೇನೋ ಡ್ಯೂಟಿ ಎಕ್ಸೆಪ್ಟ್ ಮಾಡಿದ್ರೆ ಹೇಳಿ ಡೈರೆಕ್ಟಾಗಿ ಕಸ್ಟಮರ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಮೀಟರ್ ಹಾಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಸರಿನಾ, ಮೀಟರ್ ಹಾಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಮಿಕ್ಕಿದೆಲ್ಲ ಸ್ವಲ್ಪ ಬುದ್ಧಿವಂತರು ಇದ್ದೀರಾ ಅಂತ ನನಗೆ ಗೊತ್ತಿದೆ. ಸೊ ನಾನು ಬಿಡಿಸಿ ಹೇಳೋ ಅಂಥ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಅದು ನಾನು ಹೇಳ್ತಿಲ್ಲ. ಸರಿನಾ, ಮಿಕ್ಕಿದೆಲ್ಲ ನೋಡ್ಕೊಂಡು ಮಾಡಿ. ಡಾಕ್ಯುಮೆಂಟ್ಸ್ನ ಆದಷ್ಟು ಪರ್ಫೆಕ್ಟಾಗಿ ಇಟ್ಕೊಳ್ಳಿ. ಮೇನ್ ಅದನ್ನೇ ಹಿಡಿತಾ ಇರೋದು, ಪರ್ಮಿಟ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಂದ್ಬಿಟ್ಟು. ಯಾರೆಲ್ಲ ನೀವು ಡೀಲರ್ ಹತ್ರ ಏನತ್ರ ಗಾಡಿ ತಗೊಂಡಿದ್ದೀರಿ ಅವ್ರ ಹತ್ರ ಎಲ್ಲ ನೀವು ಹೇಳ್ಬಿಟ್ಟು ನಿಮ್ಮ ಗಾಡಿಗೆ ಪರ್ಮಿಟ್ ಏನಿದೆ ಅದನ್ನ ಹಾಕಿಸ್ಕೊಳ್ಳೋ ಅಂತ ಕೆಲಸ ಮಾಡ್ಕೊಳ್ಳಿ. ಅಲ್ಲಿಗಂಟ ಗಾಡಿ ಎತ್ತಕ್ಕೆ ಹೋಗ್ಬಿಡಿ ಅಂತ ಕೇಳ್ತೀನಿ. ಅದ್ರ ಜೊತೆಗೆ ಗಾಡಿನ ಸೀಸ್ ಮಾಡ್ತಿದ್ದಾರೆ, ಆಯ್ತಾ. ಸೀಸ್ ಮಾಡಿಬಿಟ್ಟು ಅವರೇ ಇಟ್ಕೊತಾ ಇದ್ದಾರೆ, ತಗೊಂಡೋಗಿ ಗುಡ್ಡೆ ಹಾಕೊತಾ ಇದ್ದಾರೆ. ಬಿಡಬೇಡಿ ಅಂತ, ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಆಗೋವರೆಗೂ ಗಾಡಿಗಳನ್ನ ರಿಲೀಸ್ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇದಿಷ್ಟು ಸ್ನೇಹಿತರೆ ಈ ಅಪ್ಡೇಟ್ ಅಲ್ಲಿ. ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಮುಂದ್ಬಿಟ್ಟು ಕವರ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್.